ಸ್ನೇಹಿತರೆ, ಕವಿಗದ್ದನೆಗೆ ಸ್ವಾಗತ. ನಾನು ಬೆಳವಣಿಗೆ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಕೋರುತ್ತಾ ಬಸವಣ್ಣನವರ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. 12ನೇ ಶತಮಾನ ನವಯುಗಕ್ಕೆ ಸೋಪಾನ, ಹೊಸ ಕ್ರಾಂತಿ, ಹೊಸ ಚಿಂತನೆಗಳು, ಹೊಸ ಆಲೋಚನೆಗಳು ಸಮಾಜಕ್ಕೆ ಬಂದಂತಹ ಕಾಲಘಟ್ಟ 12ನೇ ಶತಮಾನ. ಬಸವಣ್ಣನವರ ಜನನದ ನಂತರ ಜಗತ್ತಿನಲ್ಲಿ ಆದಂತಹ ಬದಲಾವಣೆ ಬೇರಾವ ಕಾಲದಲ್ಲೂ ಆಗಿರಲಿಲ್ಲ ಅಂತ ಹೇಳ್ಬೋದಾಗಿದೆ. ಬಸವಣ್ಣ ಒಬ್ಬ ವ್ಯಕ್ತಿಯಾಗದೆ ಒಬ್ಬ ಶಕ್ತಿಯಾದಂತಹ ವ್ಯಕ್ತಿ. ಬಸವಣ್ಣ ಒಬ್ಬ ಯಾವುದೇ ಕ್ಷೇತ್ರವನ್ನು ಯೋಚನೆ ಮಾಡಿದ್ರೂ ಸಹ ಬಸವಣ್ಣನ ಚಿಂತನೆಗಳು ವಿಭಿನ್ನ ಮತ್ತು ವಿಶೇಷವಾದಂತಹದ್ದು. ಜಗತ್ತಿನಲ್ಲಿ ಜಾತಿ ತಾರತಮ್ಯ, ಮೌಢ್ಯತೆ ಬೇರೂರಿದಂತಹ ಕಾಲಘಟ್ಟದಲ್ಲಿ ಜಾತಿಯ ವಿರುದ್ಧ ಸೆಟೆದು ನಿಂತಹ ವ್ಯಕ್ತಿ ಬಸವಣ್ಣ. ಬಸವಣ್ಣನ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಬರೆದ್ರು, ಎಷ್ಟು ಕೇಳಿದ್ರು ಅದು ಕಡಿಮೆನೆ. ಬಹುಶಃ ಜಗತ್ತಿನಲ್ಲಿ ಬೇರಾವ ವ್ಯಕ್ತಿಯೂ ಸಹ ಹಣವನ್ನು ಶ್ವಾನಕ್ಕೊಲಿಸಿದಂತಹ ಉದಾಹರಣೆಗಳಿಲ್ಲ. ನಾವು ಹಣವನ್ನು ಲಕ್ಷ್ಮಿ ಅಂತೇಳಿ ಅದನ್ನು ನೆಲದಲ್ಲಿ ಬಿದ್ದಿದ್ರೆ ಅದನ್ನು ಕಣ್ಣಿಗೆ ಕೈಗೆ ಮುಗಿದು ಒತ್ಕೊಂಡು ಜೇಬಾಗತ್ತೆ. ಆದರೆ ಬಸವಣ್ಣ ಅದನ್ನು ಶ್ವಾನಕ್ಕೆ, ನಾಯಿಗೆ ಹೋಲಿಸಿದಂತಹ ವ್ಯಕ್ತಿ ಬಸವಣ್ಣ. ಮಾದ ಹರಳೆಯರವರನ್ನು ಬಾಕಿ ಅಪ್ಪಿಕೊಂಡಂತಹ ವ್ಯಕ್ತಿ. ನುಲಿಯ ಚಂದಯ್ಯನವರನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡಂತಹ ವ್ಯಕ್ತಿ ಬಸವಣ್ಣ. ಬಸವಣ್ಣ ಮಾಡಿದಂತಹ ಹೋರಾಟ ಇವತ್ತಿನ ಚಿಂತನೆಗಳಾದರೆ ಅದು ಅವತ್ತು ಹೋರಾಟ, ಬಸವಣ್ಣನದು ಹೋರಾಟನೇ. ಬಸವಣ್ಣನಂತಹ ಒಬ್ಬ ಹೋರಾಟಗಾರ ಈ ನಾಡಿನಲ್ಲಿ ಹುಟ್ಟಿ ಬೆಳೆದದ್ದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ. ಬಸವಣ್ಣ ದೇವರನ್ನ ಹುಡುಕಿಕೊಂಡು ದೇವಸ್ಥಾನಕ್ಕೆ ಹೋಗಬೇಡಿ, ನಿಮ್ಮ ದೇಹವೇ ದೇಗುಲ ಅಂತೇಳಿ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ, ಸ್ಥಾವರ ಕರಿವಂತು ಜಂಗಮ ಕಳೆಯಿಲ್ಲ. ಎಂತಹ ವಿಶೇಷವಾದಂತಹ ವಿಚಾರವನ್ನು ಸಮಾಜಕ್ಕೆ ಕೊಟ್ಟಂತಹ ವ್ಯಕ್ತಿ. ಅದರ ಜೊತೆಗೆ ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತುಬಂಧು ರಾಮೇಶ್ವರ ಗೋಕರ್ಣ ಕಾಸುಗಳಲ್ಲಿರುವಂತಹ ದೇವರು ದೇವರಲ್ಲ. ಹಾಗಾದರೆ ದೇವರು ಯಾವುದು? ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ಕಾಣ ಕೂಡಲ ಸಂಗಮ ದೇವ. ಈ ವಿಚಾರಗಳಿದೆಯಲ್ಲ, ಇದನ್ನು ಬೇರಾವ ವ್ಯಕ್ತಿಯಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನ ಹೊರತುಪಡಿಸಿದೆ. ಬಸವಣ್ಣ ಎಂತಹ ವಿಭಿನ್ನ ವಿಶಿಷ್ಟ ದೂರದೃಷ್ಟಿಯ ಆಡಳಿತಗಾರ ಅನ್ನೋದಕ್ಕೆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಆದಂತಹ ಅನುಭವ ಮಂಟಪವೇ ಕಾರಣ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಆಗಿರ್ಬೋದು, ಅಥವಾ ಜಗತ್ತಿನ ಯಾವುದೇ ಶಾಸನ ಸಭೆ, ಸಂಸತ್ ಸಭೆಗಳಾಗಿರ್ಬೋದು, ಎಲ್ಲವೂ ಸಹ 12ನೇ ಶತಮಾನದ ಬಸವಣ್ಣನ ಅನುಭವ ಮಂಟಪದ ಅನುಕರಣೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಜಾತಿ ಎಂಬಂತಹ ಮನಸ್ಥಿತಿ ಬೇರೂರಿದ್ದಂತಹ ಕಾಲಘಟ್ಟದಲ್ಲಿ ಎಲ್ಲ ಸಮುದಾಯವನ್ನು, ಎಲ್ಲ ಜನಾಂಗವನ್ನು ಜೊತೆಗೆ ತಗೊಂಡು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮನೆ ಮಗನಿಂದೆನಿಸಯ್ಯ ಎನ್ನುತ್ತಾ ಬಸವಣ್ಣ ಎಲ್ಲರನ್ನ ಜೊತೆ ತೆಗೆದುಕೊಂಡು ಅನುಭವ ಮಂಟಪವನ್ನು ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಗೆ ಮಹಿಳಾ ಸ್ವಾತಂತ್ರ್ಯ, ಮಹಿಳೆಯರು ಹೊರಗಡೆ ಬರೋದಕ್ಕೆ ಕಷ್ಟ ಆದಂತಹ ಕಾಲಘಟ್ಟ. ಮಹಿಳೆಯರನ್ನು ಅನುಭವ ಮಂಟಪದಲ್ಲಿ ಅವರಿಗೆ ಆದ ವಿಶೇಷ ಸ್ಥಾನಮಾನಗಳನ್ನು ನೀಡಿ ಮಹಿಳಾ ಸ್ವಾತಂತ್ರ್ಯವನ್ನು ಪ್ರಪ್ರಥಮ ಬಾರಿಗೆ ಕೊಟ್ಟಂಥ ಪ್ರಥಮ ವ್ಯಕ್ತಿ ಬಸವಣ್ಣ. ಹೀಗೆ ಬಸವಣ್ಣನ ಬಗ್ಗೆ ಎಷ್ಟು ಹೇಳ್ತಾ ಹೋದರೂ ಸಹ ಅದು ಕಡಿಮೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಬಸವಣ್ಣನ ವಚನಗಳು, ಬಸವಣ್ಣನ ಸಿದ್ಧಾಂತಗಳು, ಬಸವಣ್ಣನ ಆಲೋಚನೆಗಳು ಎಲ್ಲವನ್ನೂ ಸಹ
ಬರೀ ಕತೆ ಕಡತಗಳಲ್ಲಿ ಮಾತ್ರ ಮೀಸಲಿರಿಸಿದ್ದೇವೆ. ಇವತ್ತು ಬಸವಣ್ಣ ತುಂಬ ಪ್ರಸ್ತುತ ಈ ಕಾಲಘಟ್ಟದಲ್ಲಿ. ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲೋಲ ಕಲ್ಲೋಲಗಳು ನಡೀತಾ ಇದೆ, ಕಳ್ಳತನ, ದರೋಡೆ, ಸುಲಿಗೆ ಎಲ್ಲ ನಡೀತಾ ಇದೆ. ಇಂತಹ ಕಾಲಘಟ್ಟದಲ್ಲಿ ಬಸವಣ್ಣನವರ ಚಿಂತನೆ ತುಂಬ ಅಮೂಲ್ಯವಾಗಿದೆ. ಯಾಕಂತಂದರೆ ಮನೆಗೆ ಬಂದಂತಹ ಕಳ್ಳನನ್ನು ನೀನು ಕಳ್ಳನಲ್ಲ, ಕೂಡಲ ಸಂಗಮ ದೇವ ಎಂದು ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ತನ್ನ ಹೆಂಡತಿ ಹಾಕಿದಂತಹ ಸರವನ್ನು ಕೊಟ್ಟು ಕಳಿಸುವಂಥದ್ದು ಬಸವಣ್ಣನ ವಿಚಾರ. ಅವಶ್ಯಕ್ಕಿಂತಗಿಂತ ಹೆಚ್ಚಾಗಿ ಸಂಪಾದನೆ ಮಾಡೋದು ಕಳ್ಳತನ ಅಂತ ಹೇಳಿದಂಥವರು ಬಸವಣ್ಣ. ಇವತ್ತು ಕಲಬೇಡ, ಕೊಳಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಎದುರಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಎಂದಂತಹ ಬಸವಣ್ಣ ತನ್ನ ನಡೆದಂತೆ ನುಡಿದಂಥವರು, ನುಡಿದಂತೆ ನಡೆದಂಥವರು ಬಸವಣ್ಣನವರ ವಿಚಾರಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಜೀವನಕ್ಕೆ ಅಳವಡಿಸಿಕೊಂಡಾಗ ಮಾನವನ ಬದುಕು ಹಸನಾಗುತ್ತದೆ. ಸಮಾಜದ ಶಾಂತಿ, ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಾಗಬಹುದಾಗಿದೆ. ಬಸವಣ್ಣನಂತಹ ಮಹಾ ಮಾನವತಾವಾದಿಯ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.